ಒಂದು 1000 ಲೀಟ್ರದ್ದು ಬ್ಯಾರಲ್ ಡ್ರಮ್ ಬಂದಿದ್ದು. ಇದರೊಳಗೆ ನಾವೇನು ಮಾಡಿರ್ತೀವಿ ಅಂದ್ರೆ ಒಂದು 10 ಕಿಲೋ ಬೆಲ್ಲ ಹಾಕಿರ್ತೀವಿ. ಆಮೇಲೆ ಏನದ ನಾವು ಒಂದು 10 ಲೀಟ್ರ್ ಮಜ್ಜಿಗೆ ಹಾಕಿರ್ತೀವಿ ಆಕಳದು. ಆಮೇಲೆ ಇದ್ರೊಳಗೆ ಕಲ್ಚರ್ ಇರ್ತದೆ, ಅಂದ್ರೆ ಗೋಕೃಪ ಅಂತ ಹೇಳಿ ಅದ್ರದ್ದು ಹೆಪ್ ಇರ್ತಿರ್ತದೆ. ಅದು ಒಂದು 25 ಲೀಟ್ರ್ ಹಾಕಿರ್ತೀವಿ ಅದ್ರಾಗ. ಹಿಂಗೆ ಹಾಕಿ ಇದ್ರೊಳಗೆ ನಾವು ಇಲ್ಲಿಟ್ಟು ಪ್ರತಿನಿತ್ಯ ದಿವ್ಸಕ್ಕೆ 2 ಸಲ 1 ಸಲ 3 ಸಲ ಹಿಂಗೆ ನಾವು ಅದನ್ನು ತಿರುಗಿಸ್ತಾ ಇರ್ತಿರ್ತೀವಿ. ಇದು ಗೋಕೃಪ ರೆಡಿ ಆಗಿಬಿಟ್ಟಿರ್ತದೆ. ಈ ಗೋಕೃಪ ಏನಪ್ಪ ಅಂದ್ರೆ ಇದು ನಮ್ಮ ಜೈವಿಕ ನಮ್ಮ ಭೂಮಿಯೊಳಗೆ ಇದನ್ನು ಸ್ಪ್ರೇನು ಮಾಡ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತಿರ್ತದೆ. ಮತ್ತು ಜೊತೆಗೆ ಭೂಮಿಯೊಳಗೆ ನಮಗೆಲ್ಲ ಬಾಳೆ ಗಿಡ ಎಲ್ಲ ಚೆನ್ನಾಗಿ ಬರ್ಲಿಕ್ಕೆ ಕಾರಣ ಏನಂದ್ರೆ ಇದು ಗೋಕೃಪನೂ ಭಾಳ ಮುಖ್ಯವಾಗಿ ಕೆಲಸ ಮಾಡ್ತಿರ್ತದೆ. ಮತ್ತು ತುಂಬ ಜನ ಬರೀ ಗೋಕೃಪ ಒಂದೇ ಮಾಡೋದ್ರಲ್ಲ, ಅದ್ರ ಜೊತೆಗೆ ಏನಂದ್ರೆ ನಾವು ಕಳೆ ನಿರ್ವಹಣೆ ಮಾಡೋದಿರ್ಬೋದು, ಆಮೇಲೆ ಏನದು ಅದಕ್ಕೆ ನಾವು ನೀರಿನ ನಿರ್ವಹಣೆ ಮಾಡೋದಿರ್ಬೋದು, ಆಮೇಲೆ ಜೊತೆಗೆ ಏನದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನು ಅದನ್ನು ಮುಖ್ಯ ಇರ್ತಿರ್ತದೆ. ಆಮೇಲೆ ಈ ರೀತಿ ಏನದ ನಾವು ಇದನ್ನು ಈ ಸಲ ಇದನ್ನು ಬಂಚಿಂಗ್ ಕವರನ್ನು ಹಾಕಿದ್ವಿ. ಈ ಕವರ್ ನಾವು ಇದು ತುಂಬ ಜನ ಏನದ ನಾವು ಅದನ್ನು ರಾಸಾಯನಿಕ ಕೃಷಿ ಒಳಗೆ ಇದು ಮಾಡ್ತಿರ್ತಾರೆ. ಯಾವುದು G9 ಬನಾನಾ ಎಕ್ಸ್ಪೋರ್ಟ್ ಮಾಡೋರು ಇದನ್ನು ಮಾಡ್ತಿರ್ತಾರೆ. ಇದಕ್ಕೆ ಒಂದು 10 ರೂಪಾಯಿ ಖರ್ಚು ಬೀಳ್ತದೆ ನಮ್ಮ ಕೊನೆಗೆ. ನಾನು ಈ ಸಲ ಏನದ ಇರಲಿ ನಮ್ಮದು ದೇಸಿ ಜವಾರಿ ಬಾಳೆ ಗಿಡಕ್ಕೆ ಇದನ್ನು ಮಾಡ್ಬೇಕಂತ ತಿಳ್ಕೊಂಡು ಇದನ್ನು ಮಾಡೀನಿ. ತುಂಬ ಚೆನ್ನಾಗಿ ಅಂದರೆ ನಾವು ಪ್ರತಿ ರೈತನು ಯಾವಾಗಲೂ ಕ್ರಿಯಾಶೀಲರಾಗಿ ಒಂದಿಲ್ಲ ಒಂದು ಹೊಸದನ್ನು ನಾವು ಮಾಡಿದಾಗ ಅದ್ರ ಬಗ್ಗೆ ನಮಗೆ ನಾಲೆಜ್ ಬರ್ತಿರ್ತದೆ. ಅವಾಗ ಇದು ಟೋಟಲ್ನಾಗಿ ಇದು ಹಾಕೋದ್ರಿಂದ ಒಂದು 2 ಕಿಲೋ ತೂಕನೂ ಜಾಸ್ತಿ ಇರ್ತದೆ ಮತ್ತು ಶೈನಿಂಗ್ ಚೆನ್ನಾಗಿ ಬರ್ತಿರ್ತದೆ. ಹೀಗಾಗಿ ಇದನ್ನು ಹಾಕೋದ್ರಿಂದ ಅಂದರೆ ನಾವು ಇದನ್ನು ತುಂಬ ಜನ ಮಾಡ್ತಿರ್ತಾರೆ, ನಾವೆಲ್ಲ ಯೂಟ್ಯೂಬ್ದಾಗ ಅಲ್ಲಿ ನೋಡ್ತಿರ್ತೀವಿ. ಅದು ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿಗೆ ಎಲ್ಲ ಹಿಂಗೆ ಮಾಡ್ತಿರ್ತಾರೆ. ಇದು ಹಾಕೋ ಉದ್ದೇಶ ಏನಪ್ಪ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಿಂದ ಅನ್ನೋದು ನಮ್ಮದು ಇದು ಇದ್ರ ಮೇಲೆ ಯಾವುದು ಕೀಟಾಣುಗಳು ಇದ್ರ ಮೇಲೆ ಬಾಳೆಹಣ್ಣಿನ ಮೇಲೆ ಕೂತು ಅದಕ್ಕೆ ತೊಂದರೆ ಮಾಡೋಂಗಿಲ್ಲ. ನಾವು ಈ ಸಲ ಫಸ್ಟ್ ಟೈಮ್ ಹಾಕಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಟೈಮ್ ಅನ್ನೋದು ಇಲ್ಲಿ ಇವಾಗ ಒಂದು 200 ಗಿಡಕ್ಕೆ ಹಾಕಿದ್ವಿ. ನೆಕ್ಸ್ಟ್ ಪ್ರತಿಯೊಂದು ಎಲ್ಲ ಗಿಡಕ್ಕೆ ಹಾಕಬೇಕು ಅನ್ನೋದು ನಮಗೂ ಅರ್ಥ ಆಯಿತು. ಅದಕ್ಕೆ ಇದನ್ನು ಯಾರು ಬೇಕಾದ್ರೆ ರೈತರು ಬಂದು ಇದನ್ನು ನೋಡಿ ಇದ್ರ ಬಗ್ಗೆ ತಿಳ್ಕೊಂಡು ಫ್ರೀ ಇದ್ದಾಗ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವಾಗ ನಾವು ಇದು ನಮ್ಮ ತೋಟದ ವ್ಯವಹಾರ ಅಂದರೆ ಗೋಕೃಪದ ಬಗ್ಗೆ ಇರ್ಬೋದು, ಜೀವಾಮೃತ ಬಗ್ಗೆ ಇರ್ಬೋದು, ಡಿಕಾಂಪೋಸರ್ ಬಗ್ಗೆ ಇರ್ಬೋದು, ಟ್ರೈಕೋಡರ್ಮ ಅದ್ರ ಬಗ್ಗೆ ಇರ್ಬೋದು, ಹಿಂಗೆ ಪ್ರತಿಯೊಂದು ಎಲ್ಲ ಅನ್ನೋದು ಗೋನಂದ ಜಲ ಇರ್ಬೋದು, ಹಿಂಗೆಲ್ಲ ಅನ್ನೋದು ಈಗ ನಮ್ಮ ಜಮೀನದೊಳಗೆ ಸುಮಾರಿಗೆ ನಾವು ಸುಭಾಷ್ ಪಾಳೇಕರ್ ಇದ್ರ ಮೇಲೆ ಅನ್ನೋದು ಈಗ ಒಂದು 18 ವರ್ಷ ಆಗಿರ್ಬೇಕು ಬಹುತೇಕ ಹೆಚ್ಚು ಕಡಿಮೆ. ನಾವೀಗ ಒಂದು 18 ವರ್ಷ ಅನ್ನೋದು ನಾವು ಭೂಮಿಗೆ ಯಾವುದೇ ರೀತಿಯಿಂದ ರಾಸಾಯನಿಕ ಗೊಬ್ಬರ ಯಾವುದೇ ಭೂಮಿಗೆ ಯಾವುದೂ ಕೊಡೋಂಗಿಲ್ಲ. ನಮ್ಮಲ್ಲೆಲ್ಲ ಹುಳಿ ಮಜ್ಜಿಗೆ ಸಂಗ್ರಹ ಮಾಡಿಟ್ಟಿರ್ತಿರ್ತೀವಿ. ಹಿಂಗೆ ನಮ್ಮಲ್ಲಿ ಇದು ಸಾವಯವ ಕೆಲಸ ಮಾಡ್ಬೇಕಂದ್ರೆ ಇದಕ್ಕೆ ಖರ್ಚು ಕಮ್ಮಿ. ನಮ್ಮಲ್ಲಿ ಇರುವಂಥವೆಲ್ಲ ಸಾಮಾನುಗಳು ಒಂಥರ ಕೌದಿ ಹೊಲ್ದಂಗೆ ನಿಮ್ಗೆ ಜವಾರಿ ಮಾತನಾಗ ಅಂದ್ರೆ ಏನು ವೇಸ್ಟ್ ಇರ್ತಲ್ಲ ನೋಡಿರಿ. ನಮ್ಮ ಹಿರಿಯರು ಎಷ್ಟು ಶಾಣೆ ಅದಾರ, ಅವಾಗೆಲ್ಲ ಕಾಟನ್ ಬಟ್ಟೆ ತೊಡ್ತಿದ್ರು. ಕಾಟನ್ ಬಟ್ಟೆ ತೊಟ್ಟು ಅವ್ರು ಏನು ಮಾಡ್ತಿದ್ರು ಮುಂಚೆ ಅದನ್ನು ಹೆಂಗೆ ಮರುಬಳಕೆ ಮಾಡ್ತಿದ್ರು ಅಂದ್ರೆ ಇದನ್ನು ತುಂಬ ಇಂಪಾರ್ಟೆಂಟ್ಸ್ ಅಂದ್ರೆ ವಿಶೇಷ ಹಾಣಿದ್ರು. ಕಾಟನ್ ಬಟ್ಟೆ ಹಾಕ್ತಿದ್ರು, ಮರುಬಳಕೆ ಹೆಂಗೆ ಮಾಡ್ತಿದ್ರು ಅಂದ್ರೆ ಅದನ್ನು ಮುಂದೆ ಕೌದಿಯನ್ನು ಮಾಡ್ತಿದ್ರು. ನಾವು ಇವಾಗ ಅದಕ್ಕೆ ಇಂಡಿಯನ್ ರಗ್ ಅಂತ ಕರಿತೀನಿ. ಅದು ಕೌದಿ ಅಂದ್ರೆ ಅದು ಬ್ಯಾಸಿಗೆ ಒಳಗೆ ತಂಪು ಇರ್ತದೆ, ಮಳೆಗಾಲದಾಗ ಉಷ್ಣಾಂಶ ಇರ್ತಿರ್ತದೆ. ಮತ್ತು ಇನ್ನೊಂದು ಅದು ಹೊಲಿದ್ರಿಂದ ಏನಂದ್ರೆ ನಮ್ಗೆ ರಕ್ತ ಸಂಚಾರ ಕೌದಿ ಮೇಲೆ ಮಕ್ಕೊಂಡಾಗ ನಮ್ಗೆ ಯಾವುದೇ ರೀತಿ ಬೆನ್ನು ಇದು ರಕ್ತ ಈಗ ಬೆಡ್ ಮೇಲೆ ಮಕ್ಕೊಂಡಾಗ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಿರ್ತದೆ, ತೆಲ್ದನ್ನು ಬಿಟ್ಟಾಗ ಹಂಗೆ ಆಗ್ತಿರ್ತದೆ. ಆದರೆ ಅದು ಆ ಕೌದಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಆ ಕೌದಿ ಮಾಡ್ತಿದ್ರು. ಆ ಕೌದಿನೂ ವೇಸ್ಟ್ ಆಯ್ತು ಅಂದ್ರೆ ಮುಂದೆ ಅದಕ್ಕೂ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ತೀವಿ. ಭಾಳ ಬುದ್ಧಿವಂತರು ನಮ್ಮ ಹಿರಿಯರು. ಅದನ್ನು ಸುಟ್ಟು ಅದರದ್ದು ಇದು ಮಾಡಿ ಅದು ನಮ್ಮಲ್ಲಿ ಕೇರುವಂಥ ಅಂದ್ರೆ ಕಾಳ ಕಡೆ ಹಸನ ಮಾಡೋದ್ರೊಳಗೆ ಎಣ್ಣೆ ಹಾಕಿ ಅದು ಕರಿ ಮಾಡಿ ಅದನ್ನು ಒಣಗಿಸಿ ಹಾಗೆಲ್ಲ ಯೂಸ್ ಮಾಡ್ತೀವಿ. ಹಂಗೆ ನಾವೆಲ್ಲ ಪ್ರತಿಯೊಂದು ಎಲ್ಲ ಚೆನ್ನಾಗಿ ಯೂಸ್ ಮಾಡಿಕೊಂಡು ಈ ರೀತಿ ಅನ್ನೋದು ನಾವು ಜಮೀನಿಗೆ ಬಂದಾಗ ಇಲ್ಲಿ ನಾವು ಎಷ್ಟೇ ಇದು ಇದ್ರೂ ಕೂಡ ಇದು ರೈತನಿಗೆ ಭಾಳ ನೆಮ್ಮದಿ. ಯಾವಾಗಲೂ ಅನ್ನೋದು ಇಲ್ಲಿ ಬಂದು ನಾವು ಒಂದು ಸ್ವಲ್ಪ ಕೆಲಸ ಮಾಡಿ ತೋಟಕ್ಕೆ ಬಂದು ನಾವೆಲ್ಲ ದನಗಳ ಜೊತೆ ಇರ್ಬೋದು, ಮತ್ತು ಇದನ್ನೆಲ್ಲ ಏನಂದ್ರೆ ನಾವು ತಿರುಗಾಡೋದಿರ್ಬೋದು. ಆಮೇಲೆ ನಮ್ಮಲ್ಲಿ ಕೆಲಸಗಾರ ಜೊತೆ ನಾವು ಅನ್ಯೋನ್ಯ ಬಾಂಧವ್ಯದಿಂದ ಇರಬೇಕು. ಯಾಕಂದ್ರೆ ಅವರು ನಮ್ಮ ಥರನೇ ಮನುಷ್ಯರು ಇರ್ತಿರ್ತಾರೆ. ಅವ್ರ ಜೊತೆನೂ ತುಂಬ ಇಂಪಾರ್ಟೆನ್ಸ್ ಅವ್ರದ್ದು. ಅಂದರೆ ಇದು ಪ್ರತಿ ಕೃಷಿ ಅಂದ್ರೆ ಇದು ಭಾವನೆಗಳ ಮೇಲೆ ನಡೆಯುವಂಥದ್ದು. ಇದಕ್ಕೆ ಇಲ್ಲೆಲ್ಲ ಪ್ರತಿಯೊಂದು ಎಲ್ಲ ಭಾವನೆಗಳ ಮೇಲೆ ನಡೀತಿರೋದು. ಅದಕ್ಕೆ ಈ ಜಮೀನಿಗೆ ಬಂದಾಗ ಇಲ್ಲಿರುವಂಥ ಇವೆಲ್ಲ ಎಲ್ಲ ಗಿಡ, ಆಮೇಲೆ ಇನ್ನು ನಮ್ಮ ತೋಟಕ್ಕೆ ಬಂದಾಗ ಇಲ್ಲಿ ಬರೀ ಒಂದು ಉಸಿರಾಟ ತೊಗೊಂಡ್ರೆ ತುಂಬ ಚೆನ್ನಾಗಿ ಅನ್ನೋದು ನಮ್ಗೆ ಫೀಲಿಂಗ್ಸ್ ಬರ್ತದೆ. ಅಂದರೆ ಇದು ನಮ್ಮ ತೋಟ ನೋಡ್ಬೋದು. ಅಂದರೆ ಪ್ರತಿ ಗಿಡನೂ ನಮ್ಮ ಜೊತೆ ಮಾತಾಡ್ತಿರ್ತಾರೆ. ಇಲ್ಲಿ ನೋಡಿ ಇದು ಇದಕ್ಕೆ ನಾವು ಕವರ್ ಹಾಕ್ಬೋದು. ಈ ಗಿಡ ಈ ರೀತಿ ಚೆನ್ನಾಗಿ ಬಂದಿರ್ತದೆ. ಆಮೇಲೆ ಪ್ರತಿಯೊಂದು ಎಲ್ಲ ತೋಟ ನೋಡ್ಲಿಕ್ಕೆ ನಮ್ಗೆ ತುಂಬ ಖುಷಿ ಅನ್ನಿಸ್ತಿರ್ತದೆ. ಇದೆಲ್ಲ ಇದೆಲ್ಲ ಇವಾಗ ಇದನ್ನು ಕಟ್ ಮಾಡಕ್ಕೆ ಬಂದು ಇದನ್ನು ಕವರ್ ಹಾಕಬೇಕು.
ಇದು ಪ್ರತಿಯೊಬ್ಬರು ಎಲ್ಲರೂ ನಾವೆಲ್ಲ ಹಾಂ ಇಲ್ಲಿ ಇಲ್ಲಿ ಇದನ್ನು ಬಂಚಿಂಗ್ ಕವರ್ ಹಾಕಿವಿ ಒಂದು ಈ ಕಲರ್ ಪ್ರಯೋಗ ಮಾಡಿದ್ವಲ್ಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಶೈನಿಂಗ್ ಎಷ್ಟು ಚೆನ್ನಾಗಿ ಅಂದ್ರೆ ಇದ್ರ ಮೇಲೆ ಯಾವುದು ಕೀಟಾಣುಗಳು ಇದು ಮಾಡೋಂಗಿಲ್ಲ. ಇದು ಮತ್ತೆ ಬೇಕಂದ್ರೆ ನೆಕ್ಸ್ಟ್ ಇದಕ್ಕೂ ನಾವು ಯೂಸ್ ಮಾಡ್ಕೊಳಕ್ಕೆ ಬರ್ತಿರ್ತದೆ. ಅದಕ್ಕೆ ಭೂಮಿಗೆ ಅನ್ನೋದ ನಾವು ಇಲ್ಲಿ ಇದು ಸಾವಯವ ಅಂದ್ರೆ ಇದು ಇದ್ರೊಳಗೆ ಅನ್ನೋದ ನಾವು ಸಣ್ಣ ಇದು ಮಾಡಿ ಇದ್ರೊಳಗೆ ರಾ ಮಟೀರಿಯಲ್ ಇದನ್ನು ಬೆಳೆದು ಮತ್ತೆ ಭೂಮಿ ಒಳಗೆ ಮಾಡಿ ಹಾಕಿದ್ದೀವಿ. ಆಮೇಲೆ ಇಲ್ಲಿ ತಿಪ್ಪಿ ಗೊಬ್ಬರ ಹಾಕಿ ಇದ್ರ ಮೇಲೂ ನಾವು ಮಲ್ಚಿ ಇದು ತಿಪ್ಪಿ ಗೊಬ್ಬರ ಹಾಕಿ ಇದ್ರದ್ದೇ ಬಾಳಿಗೆ ಸಸ್ಯ ಎಲ್ಲ ಇಲ್ಲಿ 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 ನೋಡಿ ಆ ಗಿಡಕ್ಕೆ ನಾವು ಬಡ್ಡಿಗೆ ಗೊಬ್ಬರ ಹಾಕಿಲ್ಲ. ಇದು ತುಂಬ ಇಂಪಾರ್ಟೆನ್ಸ್. ಅಲ್ಲಿ ಮತ್ತು ಇಲ್ಲಿ ಇದು ನೋಡಿದ್ರೆ ಈ ಎರಡು ಮಧ್ಯದೊಳಗೆ ಹಾಕಿದ್ದಾನೆ ಅಂದರೆ ಬೇರುಗಳೆಲ್ಲ ಇಲ್ಲಿ ಕೆಲಸ ಮಾಡ್ತಿರ್ತಾವೆ. ಇವೆಲ್ಲ ನಾವು ಪ್ರತಿಯೊಂದು ಎಲ್ಲ ನಾವೆಲ್ಲ ಏನದ ಇದನ್ನು ಇಲ್ಲಿ ತಿಳ್ಕೊಂಡು ಇದು ಮಲ್ಚಿಂಗ್ ಅದು ಅಂದರೆ ನಮ್ಮ ಭೂಮಿ ಒಳಗೆ ಯಾವಾಗಲೂ ಜೈವಿಕ ಕ್ರಿಯೆ ನಿರಂತರ ನಡೀತಿರ್ತದೆ. ಅದಕ್ಕೆ ಪ್ರತಿಯೊಬ್ಬರು ಎಲ್ಲ ಏನದ ಈ ರೀತಿ ನಾವು ಇದು ಮಾಡಿದ್ವಿ ಅಂದ್ರೆ ನಾವು ಸ್ವಾವಲಂಬನೆ ಆಗ್ತಿರ್ತೀವಿ ಮತ್ತು ಶ್ರೀಮಂತರ ಆಗ್ತಿರ್ತೀವಿ. ಯಾಕಂದ್ರೆ ಖರ್ಚು ಕಮ್ಮಿ ಆದಾಯ ಜಾಸ್ತಿ. ಹಿಂಗೆ ಪ್ರತಿ ಇವೆಲ್ಲ ಲೈನ್ ಡಿಸ್ಟೆನ್ಸ್ ನೋಡಿ ಸೂರ್ಯಪ್ರಕಾಶ ಪ್ರತಿ ನಮ್ಮ ಬಾಳೆ ಗಿಡದಾಗ ಸೂರ್ಯಪ್ರಕಾಶ ಎಲ್ಲ ಕಡೆ ಸಮನಾಗಿ ಬೀಳ್ತಿರ್ತದೆ. ಯಾಕಂದರೆ ಡಿಸ್ಟೆನ್ಸ್ ಜಾಸ್ತಿ ಅದು. ಮತ್ತು ಇಲ್ಲಿ ತುಂಬ ಇಂಪಾರ್ಟೆನ್ಸ್ ಇಲ್ಲಿ ಏನು ಗಮನಿಸ್ಬೇಕಂದ್ರೆ ಡಿಸ್ಟೆನ್ಸ್ 15x15 ಡಿಸ್ಟೆನ್ಸ್. ಆದರೆ ನಾವು ಯಾವುದೇ ರೀತಿಯಿಂದ ತುಂಬ ಜನ ಬಾಳೆ ಗಿಡ ಮಾಡಿದವರು ಇವು 1, 2, 3 ಇಷ್ಟು ಅಥವಾ 2, 3 ಹಿಂಗಿಟ್ಟು ಇದನ್ನೆಲ್ಲ ಕಟಾವು ಮಾಡ್ತಿರ್ತಾರೆ. ಅದಕ್ಕೂ ನಮ್ಮದು ಲೇಬರ್ ಚಾರ್ಜ್ ಬೇಕಾಗ್ತಿರ್ತದೆ. ಆದರೆ ಇಲ್ಲೇನು ಮಾಡಲ್ಲ ಅಂದರೆ ಇಲ್ಲಿ ಯಾವುದೇ ಅರಣ್ಯದಾಗ ಬೆಳೆದಂಗೆ ಬೆಳಿತಿರ್ತದೆ. ಯಾವುದೇ ರೀತಿಯಿಂದ ಕಟಾವು ಇರೋಂಗಿಲ್ಲ. ಇಲ್ಲಿ ನೀವು ಒಂದು ಉದಾಹರಣೆ ನೋಡ್ಬೇಕಂದ್ರೆ ಇದು ಒಂದೇ ಇದ್ರಾಗ ಇಲ್ಲಿ ನೋಡಿರಿ ಇದು ಒಂದೇ ಬಾಡ್ಯಾಗ ಈ ಗಿಡ ಬಂದು ಒಂದು ಗಿಡ ಬಂದದ. ಆಮೇಲೆ ಈ ಕಡೆ ನೋಡಿ ಇದೇ ಇದ್ರೊಳಗೆ ಇಲ್ಲಿ 2ನೇ ಗಿಡ ಬಂದದ. ಆಮೇಲೆ ಇಲ್ಲಿ 3ನೇ ಗಿಡ ಬಂದವ. ಅಂದರೆ ಇದು ಒಂದೇ ರೌಂಡ್ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದೇ ಜಾಗನಾಗ ನಾವು 10ರಿಂದ 12 ನಮ್ಮದು ಭಾಳ ಕಡಿಮೆ ಖರ್ಚಿನಾಗ ಅನ್ನೋದು ಇದು ಗಿಡ ಕೊಡ್ತಿರ್ತದೆ, ಫಸಲು ಕೊಡ್ತಿರ್ತದೆ. ಮತ್ತು ಎಷ್ಟು ಚೆನ್ನಾಗಿ ಎಷ್ಟು ಒಂದಕ್ಕೊಂದು ಎಷ್ಟು ಸಮೃದ್ಧಿ ಅದಾವ ಅಂದ್ರೆ ಇದು ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತಿರ್ತದೆ. ಆದರೆ ಈಗ ಇದು ಗುಂಪು ಬಾಳೆ ಪದ್ಧತಿ ಅಂತ ಇದು ಈಗಿಂದೆಲ್ಲ ನಾ ಮಾಡೋದು. ಸುಮಾರು 20 ವರ್ಷ ಹಿಂದೆನೇ ನಾ ಇದನ್ನು ನಾ ಪ್ರಯೋಗ ಮಾಡಿ ಅವಾಗ 5, 5, 5, 6, 8, 10 ಇನ್ನೊಬ್ಬರು ನಮ್ಮ ಮಾಮವ್ರಿದ್ರು, ಅವ್ರು ತೀರ್ಕೊಂಡಾರ, ದಿವಂಗತ ಪ್ರಭಾಕರ್ ಬಗಲಿಯವರು. ಅವರು ನನಗೆ ಒಳ್ಳೆ ಮಾರ್ಗದರ್ಶಕರು. ಅವರು ನಮಗೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಮಾಡ್ತಿದ್ರು. ಮಾಡ್ತೀವಿ ಸಂಜೆ ಮಾಡತ್ ಹೇಳ್ತಿದ್ರು. ಅವರು ಇವತ್ತಿಲ್ಲ, ಮಿಸ್ ಮಾಡ್ಕೊಂಡಿವಿ. ಆದರೂ ಕೂಡ ಇದು ಈ ರೀತಿ ನಾವು ಹಿಂಗೆ ಬಾಳೆ ಮಾಡೋದ್ರಿಂದ ನಮ್ಮದು ಪ್ರೇರಣೆ ನೋಡಿ ಸುಮಾರು ಒಂದು 200 ಜನ ಅನ್ನೋದು ದೇಶಿ ಜವಾರಿ ಬಾಳೆ ಗಿಡ ಮಾಡ್ಲಿಕ್ಕೆ ನಾವು ಅದು ಕಾರಣಕರ್ತ. ಅದು ಭಾಳ ಖುಷಿ ಅನಿಸ್ತದೆ. ಒಬ್ಬ ರೈತ ಇನ್ನೊಬ್ಬ ರೈತಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತದೆ. ಅವ್ನು ಬಿಟ್ಟರೆ ಬೇರೆ ಬರೋಂಗಿಲ್ಲ. ಒಂದು ಹೆಣ್ಮಗಳು ಇನ್ನೊಬ್ಬ ಹೆಣ್ಮಗಳಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತದೆ, ಬೇರೆದವ್ರಿಗೆ ಮಾಡ್ಲಿಕ್ಕಾಗಂಗಿಲ್ಲ. ಹಂಗೆ ಕೃಷಿ ಒಳಗೆ ರೈತರು ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಮಾಡಿ ತಮ್ಮಲ್ಲಿ ಇರುವಂಥ ನಾಲೆಜ್ ಇನ್ನೊಬ್ರಿಗೆ ಕೊಟ್ಟು ಅವ್ರಿಗೆ ಏನಾದರೂ ಕುಂದು ಕೊರತೆಗಳಿದ್ದು ಅಂದ್ರೆ ನಾವು ಸಪೋರ್ಟ್ ಮಾಡಿದಂದ್ರೆ ಎಲ್ಲರೂ ಬೆಳಿಲಿಕ್ಕೆ ಹೆಲ್ಪ್ ಆಗ್ತಿರ್ತದೆ. ಥ್ಯಾಂಕ್ ಯು.